ಮೇವ್ ಹಾಕೋದು, ನೀರು ಕುಡಿಸೋದು ಎಲ್ಲ ನೀವೇ ಮಾಡ್ತೀರಾ? ಹೌದು ಸರ್. ಇವರೆಲ್ಲ ಹೊರಗಡೆ ಹೋದಾಗೆಲ್ಲ ನಾನೇ ಬೆಳಗ್ಗೆ ಟೈಮ್ ಬೂಸ ತಿಂಡಿ ಕೊಡೋದು ನಾನೇ, ಮಧ್ಯಾಹ್ನ ಕೊಡೋದು ನಾನೇ, ಇದು ಕ್ಲೀನ್ ಮಾಡೋದು ನಾನೇ. ಆಯಕ್ ಬರಲ್ವಾ? ಇಲ್ಲ ಅದು ಆಯಕ್ ಬರಲ್ಲ. ಇಲ್ಲ, ಅದನ್ನ ಹಿಡ್ಕೊಳಲ್ಲ, ಇಬ್ರು ಹಿಡ್ಕೊಂತೀವಿ, ಇದನ್ನೊಬ್ಬಳೇ ಹಿಡಿತೀನಿ. ಇದೇನು ಇದು ಸಾಧುವಾಗೈತೆ. ಒಟ್ಟಿನಲ್ಲಿ ನೀವು ಸೌಕರ್ಯ ಮಾಡೋದೆಲ್ಲ ನೀವೇ? ಇದು ಒಂಥರ ಮಗು ಥರ. ಏನಿಲ್ಲ, ಏನು ಮಾಡಲ್ಲ. ಏನು ಮಾಡಲ್ಲ. ಗುರುಗಳೇ ಬರ್ರಿ, ಹೆಂಗ್ ಮಾಡ್ತೀರಿ ನೋಡಪ್ಪ. ಬಂದ್ಬಿಡಿ, ಹೆಂಗೆ ದೇವಸ್ಥಾನಕ್ಕೆ ಬರ್ಬೇಕಲ್ಲ, ಅಲ್ಲ ಅಲ್ಲಿ ವೀರಭದ್ರ ಕರ್ಕೊಂಬರಂಗ್ರಿ. ಅಷ್ಟೇ ಸಾಕಷ್ಟೇ ಇರಲಿ. ಅಷ್ಟಿಲ್ಲ? ಅಷ್ಟೇ ಇರಲಿ. ಇಲ್ಲಿ ಬಿಗ್ಗೆ ಕಟ್ಕೋಬೇಕು ನೀವು. ಬಿಡಿ, ನೀವು ಅಲ್ಲೇನು ಮಾಡಲ್ಲ ಬಿಡೋದು. ಕೊಡ್ತೀವಿ, ನೀವು ಇಬ್ಬರು ಎತ್ತಿಡ್ಕೊಳ್ಳಿ, ಇಲ್ಲಿ ಹೇಳ್ತೀನಿ. ಅಡಿಯಾ ಬಿಡ್ಲಾ ನೋಡು, ಯಾಕೆ ಬಿಗ್ಗೆ ಕೊಡು. ಬಿಗ್ಗೆ ಬಿಗ್ಗೆ ಆಯ್ತು. ಹಂಗಲ್ಲ, ಇಲ್ಲಿಗೆ ಇನ್ನೊಂದು ದಾರದಲ್ಲಿ ಕಟ್ಬಿಡ್ಬೇಕು. ಕಟ್ಬೇಕು. ಇದು ಎರಡಲ್ಲಾಗೈತಾ? ಇಲ್ಲ, ಆರಲ್ಲ. ಬೇಡ ಬಿಡು, ಸಾಕು. ಮೊನ್ನೆ ಏನಾರೆ ಬರ್ದ ಸ್ವಲ್ಪ ಗಾಂಜ ಏನು ಹೈಟಾಗಿ ಕಾಣುತ್ತೆ. ಮನೆ ಕಡಿತೇನೆ ಫಾಸ್ಟ್. ಬರ ಬರ ಯಾವ ಚಾನಲ್ ನಿಮ್ದು? ಬರ. ರೆಡಿಯಾ? ಹಾಂ ರೆಡಿಯಾ? 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 ಯಾ ರೆಡಿಯಾ? ಬನ್ನಿ. ರಾಮ ಸೈಲೆಂಟು, ಇದು ಅಲ್ಲ, ರಾಮ ಏಕಪತ್ನಿ ರಥಸ್ಥ. ಇದು ಏಕಪತ್ನಿ ರಥಸ್ಥ ಅಲ್ವಲ್ಲ? ಅಲ್ವಲ್ಲ. ರೆಡಿಯಾ? ಆ ಜೋಡಿ ಎತ್ತುಗಳಿಗೆ ಇಕ್ತಾರ ಆ ಥರ. ರೀಡಿಂಗ್ ಯು. ರೆಡಿಯಾ? ಆಮೇಲೆ ಡೋರ್ ಹಾಕಿದ.
ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ರುದ್ರೇಶ್. ರುದ್ರೇಶ್. ಇದು ಯಾವ ಊರು ಬರುತ್ತೆ? ಸರ್ ಇದು ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಹೆಬ್ಬೂರು ಹೋಬಳಿ, ಹೊನ್ಸ್ಕೆರೆ ಗ್ರಾಮ. ಹೆಬ್ಬೂರು ಹೋಬಳಿ. ಹೌದು ಸರ್. ಇದು ಕುಮಾರಣ್ಣ ಓರಿ ಅಂತ ಅಂದರೆ ಫೇಮಸ್ ಅಲ್ಲ? ಹೌದು ಸರ್. ಹೆಂಗಿದೆ ಸರ್ ನಮ್ಮ ತಾತ ಮುತ್ತಾತ ಆ ಕಾಲದಿಂದಲೂ ಕಟ್ಕೊಂಡ್ಬಂದಿದ್ದಾರೆ. ಈಗ ನಮ್ಮ ಅಪ್ಪಾಜಿ ಕಟ್ಟಿದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಸರ್. ಬಿಟ್ಟಿಲ್ಲ ನೀವು? ಸರ್ ಇಲ್ಲ ಸರ್, ಇಲ್ಲ ಸರ್, ಬಿಟ್ಟಿಲ್ಲ. ಇದು ಹಸು ಬರ್ತಾವ? ಸರ್ ಹಸು ಬರ್ತವೆ, ಮಳೆಗಾಲದಲ್ಲಿ ಹಸು ಬರ್ತವೆ. ಸ್ವಲ್ಪ ಈ ಬೇಸಿಗೆಗಾಲದಲ್ಲಿ ನೋಡಿ ಇವತ್ತಿಲ್ಲ, ನೆನ್ನೆ ಇಲ್ಲ, ಹಂಗಾಗಿ ಡೈಲಿ ಒಟ್ಟಾಗಿ 1-2 ಬರ್ತಿರ್ತವೆ. ಆದರೆ ಮಳೆಗಾಲದಲ್ಲಿ ಒಂದು 4-5 ಕಂಟಿನ್ಯೂಸ್ ಬರ್ತಿರ್ತವೆ. ಸುಮಾರು ಒಂದು 15-20 ಹಳ್ಳಿಯಿಂದ ಬರ್ತವೆ. ತುಮಕೂರು ತಾಲೂಕಿಂದನೂ ಬರ್ತವೆ, ಈ ಕಡೆ ಕುದೂರು, ಮಾಗಡಿಯಿಂದನೂ ಬಂದಿದ್ದಾವೆ ಸರ್. ಅಂದರೆ ಓರಿ ಚೆನ್ನಾಗಿದ್ರೆ? ಹೌದು ಸರ್, ಅಷ್ಟೇ. ಟಾಟಾ ಎಸಿಲಿ ಹಾಕೊಂಬರ್ತಾರೆ, ಅಲ್ಲಿ 1,500-2,000 ಬಾಡಿಗೆ ಕೊಟ್ಟು ಇಲ್ಲಿ 500 ರೂಪಾಯಿ ಬ್ರೀಡಿಂಗ್ ಚಾರ್ಜ್ ಬಿಡೋದು, 500 ರೂಪಾಯಿ ಚಾರ್ಜ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ ಸರ್. ಅದು ಅವರು ಓರಿ ಚೆನ್ನಾಗಿದ್ರೆ ಬರ್ತಾರೆ ಅಷ್ಟೇ. ಓರಿ ಚೆನ್ನಾಗಿರೋದು? ಹೌದು ಸರ್. ಅದೇ ಚೆನ್ನಾಗಿಲ್ಲ ಅಂದರೆ? ಇಲ್ಲ ಸರ್, ಅಲ್ಲೇ ಯಾವನ ಬಿಡಿಸ್ಕೊಂಬಿಡ್ತಾರೆ. ಇಲ್ಲಿ ಸುತ್ತಮುತ್ತನೂ ಅಲ್ಲೇ ಇಲ್ಲಿ ಒಂದೊಂದು ಅವೇ ಸರ್, ಆದರೆ ಎಲ್ಲೂ ಹೋಗಲ್ಲ. ಓರಿ ನೋಡ್ತಾರೆ, ಬರ್ತಾರೆ ಸರ್. ಹಾಂ, ಓರಿ ಚೆನ್ನಾಗಿದ್ರೆ ಎಲ್ಲಿ? ಅಷ್ಟೇ. ಹೌದು ಸರ್. ಅದು ನಿಮ್ಮ ಹತ್ರ ಎಷ್ಟು ದಿನದಿಂದ ಇದೆ? ಸರ್ ಇದು ಆಲೇ 1 ವರ್ಷದಿಂದ ಐತೆ ಸರ್ ನಮ್ಮ ಹತ್ರ. ಹೌದು ಸರ್. ಎಷ್ಟಲ್ಲೂ? ಸರ್ 6 ಈಗ ಆಲೇ ಕಡೆ ಹಾಕಿದೆ. ಹೌದು ಸರ್. ರಾವಣ ಅಂತ ಹೆಸರಿಟ್ಟಿದೆ? ಹೌದು ಸರ್. ಇದು ಸರ್ ಇದು ಅಭಿಮಾನಿ ಅಂತ, ಈಗ ಹುಡುಗ ನಮ್ಮಂಗೆ. ಸರ್ ಇನ್ನೂ ಅಲ್ಲಾಗಿಲ್ಲ. ಅಂದರೆ ಇದ್ರ ಮಗನ ಅದು? ಹೌದು ಸರ್, ಇದು ಫಸ್ಟ್ ಬ್ರೀಡಿಂಗ್ ಇದ್ರ ತಾವಲ್ಲೇ ಮಾಡಿಸ್ಕೊಂಬಂದಿದ್ದು ನಾವು, ಇದ್ರ ತಾಯಿದು. ಇದು ಮಗ ಬಿದ್ದಾದ್ಮೇಲೆ ಓರಿನೂ ಇದನ್ನು ನಾವೇ ತಗೊಂಬಂದು. ಹೌದು ಸರ್. ಚಿತ್ರವಾಗಿದೆ. ಹೌದು ಸರ್. ಎರಡು ಒಂದೇ ತಾಗಿದೆಯಲ್ಲ? ಹೌದು ಸರ್. ಅದರ ಐಟೇ ಐತೆ? ಹ್ಞೂ, ಅದಕ್ಕಿನ್ನೂ ಚೆನ್ನಾಗಿ ಬರುತ್ತೆ ಸರ್. ತಂದೆಗೆ ತಕ್ಕ ಮಗ ಅಂತಾರಲ್ಲ, ಆ ಥರ ಸರ್ ಇದು. ಬರಮ್ಮ. ಎರಡು ಒಂದೇ ಥರ ಇದೆ, ಸಣ್ಣಗಿದೆ, ಹೈಟ್ ಇದೆ. ಹೌದು ಸರ್, ಹೈಟ್ ಇದೆ. ಇನ್ನು 2 ಆಗೋವಷ್ಟೊತ್ತಿಗೆ ಇನ್ನೂ ಒಳ್ಳೆ ಓರಿ ಆಗುತ್ತೆ, ಅದಕ್ಕಿನ್ನೂ ಟಾಪಾಗಿ ಬರುತ್ತೆ. ಇನ್ನೂ ಅಲ್ಲ ಹಾಕಿಲ್ಲ? ಇನ್ನೂ ಇಲ್ಲ ಸರ್. ಇಷ್ಟು ಬೆಳ್ಕೊಂಡಿದೆ. ಹೌದು ಸರ್. ಅದು ಬಿಡ್ತಿದ್ದೀರಾ? ಯಾಕೆ ಸರ್? ಇಲ್ಲ ಸರ್, ಇನ್ನೂ ಇಲ್ಲ. ತಿಂಡಿ ಯಾವ ಥರ ಕೊಡ್ತೀರಾ? ತಿಂಡಿ ಏನೇನು ಕೊಡ್ತೀರಾ? ಸರ್ ಹಿಂಡಿ, ಬೂಸ, ಚಕ್ಕೆ ಬೂಸ, ರವೆ ಬೂಸ, ಅದರಲ್ಲೂ ಕಾಸ್ಟ್ಲಿ ಥರದ್ದಿರ್ತಾವೆ ಸರ್. ನೀನು 800 ರೂಪಾಯಿ ತಂದು ಹಾಕಿರೂ ತಿಂತವೆ, 1000 ರೂಪಾಯಿ ತಂದು ಹಾಕಿರೂ ತಿಂತವೆ. ನಾವು 1400 ರೂಪಾಯಿದು ಹಾಕ್ತೀವಿ ಸರ್. ಗೋಲ್ಡ್ ಕಾಯನ್ ಅಂತ ಸೂಪರಾಗಿ ಬರ್ತವೆ ಸರ್. ಬಣ್ಣನೂ ಅಷ್ಟೇ, ಎಲ್ಲ ಫೈನಾಗಿರ್ತವೆ, ಓರಿನೂ ಚೆನ್ನಾಗಿರ್ತವೆ, ಆ ಥರ ಇರುತ್ತೆ ಸರ್. ಕಡಿಮೆ ತಂದು ಹಾಕಿದ್ರೆ ಬಣ್ಣ ಕಪ್ಪು ಬರುತ್ತೆ, ನೋಡೋರ್ಗೂ ಅಷ್ಟೇ ಅವಲಕ್ಷಣ ಕಾಣ್ತವೆ. ಓರಿ ಕಪ್ಪಿರಬಾರ್ದು ಸರ್ ಯಾವತ್ತೂ ಜಾಸ್ತಿ, ಆ ಥರ ರೂಪಾಯಿ ಬಣ್ಣ ಇರಬೇಕು ಈ ಥರ, ಆವಾಗ ಲೈಕು. ಹೌದು ಸರ್. ಹೌದು ಸರ್. ಹೌದು ಸರ್. ಇಲ್ಲ ಸರ್, ಯಾವ ಸುಳ್ಳಿ ಸುದ್ದ ಅಂತ ಇಲ್ಲ, ಅಂಥವು ಯಾವ ಕಟ್ಟೋದು ಇಲ್ಲ ನಾವು. ಹಂಗೆ ಬಿಚ್ಚು ಓಡಿಸ್ಬಿಡ್ತೀವಿ ಹೊತ್ತು ಕಟ್ಟಲ್ಲ. ಅಂಥವು ಯಾವ ಬೀಳಲ್ಲ ಸರ್. ಕರ ತಂದೆ ಹೆಂಗಿರ್ತಾರೋ ಮಕ್ಳು ಹೆಂಗಿರ್ತಾರೆ. ಸರ್ ಬಂದರೆ ಕೊಡ್ತೀವಿ ಸರ್. ಸರ್ ಅದು 2 ಹೇಳ್ತಿದ್ದೀವಿ. ಹೌದು ಸರ್. ಇದು 2 ಕಾಲು ಹೇಳ್ತೀವಿ ಸರ್. ಹೌದು ಸರ್. ಸರ್ ಅದು 1.20 ಹೇಳ್ತೀವಿ ಸರ್. ಯಾರಾದರೂ ಬಂದು ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು ಸರ್. ಗಾಬರಿ ಅಂದರೆ ಅದು ನಾವು ಹೊಸ್ದಾಗಿ ತಂದಿದ್ದು 4 ಕಲ್ಲಲ್ಲಿದ್ದಾಗ ಬಿಟ್ಟಿರಲಿಲ್ಲ ಅವ್ರು, ಇನ್ನೂ ಹಸಿ ಮೇಲೆ. ಈಗಲೂ 4 ಕಲ್ಲಲ್ಲೇ ಇದೆ. 4 ಕಲ್ಲಲ್ಲೇ ಇದೆ. ಅವಾಗಿನ್ನೂ ಉದುರಿಸಿದ್ದು, ಬಟ್ ಹಸ್ಗಳ ಮೇಲೆ ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿರಲಿಲ್ಲ. ನೆತ್ತಿ ಆಗಲಿ, ಒಂದು ಕಾಲು ಕೈ ಆಗಲಿ ಏನೂ ಮಾಡಿಸಿರಲ್ಲ ಸರ್. ಕಾಡಿನ ರಾಜ ಸಾಕ್ದಾಗ ಯಾವುದೋ ಕಾಡಲ್ಲಿ ಸಾಕಿದ್ರು, ನಾವು ತಗೊಂಬಂದು ನಾಡಿನ ರಾಜ ಮಾಡಿದ್ದೀನಿ. ಎಲ್ಲ ಕಾಲು ಕೈಯೆಲ್ಲ ಗೊರ್ಸೆಲ್ಲ ಸೋದಿಸಿ, ಕಂಬೆಲ್ಲ ಮುರಿಸಿ ಎಲ್ಲ ಮಾಡಿಸಿ ಸ್ವಲ್ಪ ಚೆನ್ನಾಗಿ ಕಾಣಂಗೆ ಮಾಡಿದ್ದೀವಿ. ಲೈಕ್ ಆಗೋರು ಅದನ್ನ ಬಿಡಿಸ್ಕೊಂತಾರೆ. ಸ್ಪೀಡಲ್ಲಿ ಇವೆರಡಕ್ಕೂ ಅದಕ್ಕಿಂತ ಮೀರ್ಸುತ್ತೆ ಸರ್. ಹೌದು ಸರ್. ಹೌದು ಸರ್. ಸ್ಪೀಡಲ್ಲಿ ಅದನ್ನು ಹಲವಾರು ವೀಡಿಯೋ ಹಾಕಿದ್ದು ನನ್ನ ಇನ್ಸ್ಟಾಗ್ರಾಮಲ್ಲಿ, ರುದ್ರೇಶ್ ವೀರಶೈವ ಅಂತ ಇದೆ, ಅದ್ರದ್ದು ವೀಡಿಯೋ ಹಾಕಿದ್ದೀನಿ, ಇದ್ರದ್ದು ವೀಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ. ಒಳ್ಳೆ ಬ್ರೀಡಿಂಗಲ್ಲಿ ಮಾತ್ರ ಫಸ್ಟ್ ಕ್ಲಾಸ್ ಸರ್. ಸ್ಪೀಡಲ್ಲಿ ಸೂಪರ್. ನೀನು ಡೈಲಿ 6 ಕಂಟಿನ್ಯೂಸಾಗಿ ಬಿಟ್ಟು ತೋರಿಸ್ತೀನಿ ಬೇಕಾದರೆ. ನಾನೇ ಬಿಡೋದು
ನಮ್ಮ ಅಪ್ಪಾಜಿಯವರು ಇಟ್ಕೊಂತಾರೆ ಅಷ್ಟೇ ಹಗ್ಗನ, ಬಟ್ ನಾನೇ ಬಿಡೋದು. ಅದು ಒಂದು ಕಾಲು ಹೇಳ್ತೀರಾ? ಹೌದು ಸರ್. ಒಳ್ಳೆ ಕರು ಬಿದ್ದಿದಾವ? ಹೌದು ಸರ್, ಬಿದ್ದಿದ್ದು ಸರ್. ಇಲ್ಲಿ ಅರಳೂರ ಹತ್ರ ಒಂದು ಬಿಡಿಸ್ಕೊಂಡು ಹೋಗಿದ್ರು ಇದಕ್ಕೆ. ಅದಕ್ಕೆ ರೀಸೆಂಟಾಗಿ ಕರು ಹಾಕಿದೆ, ಅದು ಸೂಪರ್ ಆಗಿದೆ ಸರ್. ಇಲ್ಲೇ ಕೋಡಿಪಳ್ಳಿದಲ್ಲಿ ಒಂದು ಬಿದ್ದಿದ್ದು ಸರ್, ಈಗ ರೀಸೆಂಟಾಗಿ ಕೊಟ್ಟರು. ಅದನ್ನು ನಮಗೆ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಒಲ್ಲು ಹಾಕಿರಲ್ಲ, ಕುಡಿಯೋ ಕರ ಇದ್ರಂಗೆ ಇದ್ದಿದ್ದು, ಇನ್ನೂ ಚಿಕ್ಕ ಕರ. ಅದು 60,000 70,000 ಕೊಟ್ಟರು ಅದನ್ನು. ಸರಿ, ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಹೇಳಿ ಸರ್. ಅದೇ ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಹೆಬ್ಬೂರು ಹೋಬಳಿ, ಒಣಸಿಗೆರೆ. ನನ್ನ ನಂಬರು 9353627048. ನೀವು ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು, ಏನು ಬೇಕಾದ್ರೂ ಇನ್ಫಾರ್ಮೇಷನ್ ಹೇಳ್ತೀವಿ. ಈ ಓರಿ ಗ್ಯಾರಂಟಿ ಕೊಡ್ತೀವಿ? ಹೌದು ಸರ್, ಖಂಡಿತ. 3 ಸರ್, ಯಾವುದಾದ್ರೂ ಇದನ್ನು ಮಾಡಲಿ. 4 ಅಲ್ಲ? ಇಲ್ಲ ಸರ್, ಕಡೆ ಆಲೆ. ಕಡೆ ಅಲ್ಲ? ಹೌದು ಸರ್. ಅದು ಅಲ್ಲ ಅಲ್ಲ ಹಾಕಿಲ್ಲ, ಅದು 4. ಅದು 4 ಅಲ್ಲು. ಆಡ್ಬೋದಾ ಸರ್? ಇನ್ನೊಂದು ಹೇಳ್ತೀವಿ, ಇದ್ರೊಳಗೆ ದುಡ್ಡು ಮಾಡಬೇಕು ಪಡ್ ಮಾಡಬೇಕು ಅಂತ ನಾವು ಮಾಡಿಲ್ಲ. ನಮ್ಮಿಂದ ಕೈ ಹಾಕಿ ನಮ್ಮ ಮನೇಲಿ ಅಡಿಕೆ ಮಾರಾಗಲಿ ಇವಕ್ಕೆ ಬೂಸ ತಂದು ಇಕ್ಬೇಕು. ಇವಕ್ಕೆ ಬೂಸ ಇಲ್ಲ ಅಂದರೆ ನಮ್ಮ ಅಪ್ಪಾಜಿ ಊಟ ಮಾಡಲ್ಲ. ಇದು ನಾನು ಸತ್ಯ, ನಾನು ಕಂಡಿರೋದು. ನನಗೂ ಯಾವುದೂ ಕಾಯಿಸಿಲ್ಲ. ನನಗೆ ಟ್ಯಾಕ್ಟ್ರಿದ ನಾನು ಎಜುಕೇಷನ್ ಮಾಡ್ತಾ ಇದ್ದೆ. ನನಗೂ ಈ ಒಲವು ಏನಕ್ಕೆ ಬಂತು ಅಂದರೆ, ಈಗ ಸಾಮಾಜಿಕ ಜಾಲತಾಣಗಳನ್ನು ನಾವು ನೋಡ್ತೀವಲ್ಲ, ನಮಗೂ ಒಂದು ಪ್ರೋತ್ಸಾಹ ಬಂತು. ಹಳ್ಳಿಕಾರು ಇವನ್ನ ನಾವು ಬೆಳೆಸೋಣ, ಉಳ್ಸೋಣ ಅಂತ. ಈಗ ಎಲ್ಲೋದ್ರೂ ಗುರ್ತಿಡಿಬೇಕಾರೆ ಏನಂತಾರೆ, ನನ್ನ ಅಷ್ಟೇ ಓರಿ ರುದ್ರೇಶ್ ಅಂತಾರೆ. ನೀವೆಲ್ಲೇ ಹೋಗಿ ರುದ್ರೇಶ ಅಂತಂದ್ರೆ ನಾನು ಯಾರು ಓರಿ ರುದ್ರೇಶ್ ಅಂತಾರೆ. ಅದೊಂದು ಹೆಸರು ನೋಡಿ, ನೀವು ದುಡ್ಡು ಕೊಟ್ಬಿಟ್ಟು ಹೆಸರು ಇಕ್ಕಿಸ್ಕೊಳಕ್ಕೆ ಆಗಲ್ಲ ಸರ್. ಕರೀತಾರಲ್ಲ ಏನಕ್ಕೆ, ಓರಿ ಇರೋದು ಕರೀತಾರೆ. ಇಲ್ಲ ಅಂದರೆ ಯಾರು ಕರೀತಾರೆ ಸರ್? ಯಾರು ಕರೆಯಲ್ಲ. ಟ್ಯಾಕ್ಟ್ರಿಗಳು ನೋಡಿ ಮನೆಗೂ ಹೋವೆ, ಓರಿಗಳು ನೋಡಿ ಎಲ್ಲೂ ಇಲ್ಲ ಸರ್. ತುಮಕೂರು ತಾಲೂಕಲ್ಲಿ ತೋರಿಸಿ ಸರ್, ಒಂದು ಒಳ್ಳೆ ಓರಿ ಅಂತ ತೋರಿಸಿ, ಎಲ್ಲೂ ಇಲ್ಲ. ಹಂಗಾಗಿ ನಮಗೂ ಕಟ್ಟೋ ಒಲವು ಬಂತು. ಈಗ ಒಂದು ಹೆಸರು, ಈಗ ನಮ್ಮ ಅಪ್ಪ ಹೆಸರು ಮಾಡೈತಾ, ಈಗ ನಾನು ಕಟ್ತೀನ, ಒಳ್ಳೆ ಹೆಸರು ಇರುತ್ತೆ ಸರ್. ಯಾವುದೇ ಆಗಲಿ ಒಂದು ದುಡ್ಡಿನ ಆಸೆಗೋಸ್ಕರ ನಾವು ಯಾವತ್ತೂ ಕಟ್ಟಿಲ್ಲ ಸರ್. ಕೊನೆ ಪಕ್ಷ ನಮ್ಮೂರವರೇ ಅಷ್ಟೇ ಸರ್. ಈಗ 500 ರೂಪಾಯಿ ಅಂತ ಹೇಳ್ತಾರೆ, 500 ರೂಪಾಯಿ ಯಾರು ಕೊಡಲ್ಲ ಸರ್ ನಮ್ಮೂರಲ್ಲಿ. ಔಟ್ಸೈಡರ್ ಕೊಡ್ತಾರೆ ಅಷ್ಟೇ. 200 300 ಬೇಕಾದ್ರೆ ಕೇಳಿ, ಅದಕ್ಕೂ ಬಿಟ್ಟಿದ್ದೀವಿ. ಏನಕ್ಕೆ, ಒಂದು ಒಳ್ಳೆ ಹೆಸರು ಇರಬೇಕು ಅಷ್ಟೇ. ನಮಗೆ ದುಡ್ಡಿನ ಆಸೆ ಯಾವತ್ತೂ ಪಟ್ಟಿಲ್ಲ ಸರ್. ಆ ಥರ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಸರ್. ಒಂದು ಓರಿ, ಒಂದು ಹಳ್ಳಿಕಾರು, ಒಂದು ಹಸುಗಳು ಸಾಕಿ ಸರ್. ಒಂದು ಹೊಸ ಇರೋದು ಒಬ್ಬ ವೈದ್ಯ ಇದ್ದಂಗೆ ಸರ್ ಮನೇಲಿ. ಒಂದು ಒಳ್ಳೆ ತಳಿ ಕೊಟ್ಟರೆ ನೋಡಿ ಸರ್, ಎಲ್ಲ ಹೋಗಿ ಅಲ್ಲಿ ಬೆಂಗಳೂರಲ್ಲಿ ಕೊರೋನಾ ಬಂತು, ಈಗ ಬೇಸಿಗೆಲಿ ಫ್ಯಾನ್ ಹಾಕೋಣಕ್ಕೂ ಕರೆಂಟ್ ಇರಲ್ಲ ಒಂದೊಂದು ಟೈಮಲ್ಲಿ. ಅವಾಗ ಏನಾಗುತ್ತೆ ಅಂದರೆ, ಒಂದು ಒಳ್ಳೆ ಓರಿ ಕರ ಬಿತ್ತರು 1.5 2 ಲಕ್ಷ ಸರ್. ಹೆಂಗೆ ನಾನೇ ಮಾರಿದ್ದೀನಿ ಸರ್. ನಮ್ಮದು ಒಂದು ಹೊಸ ಇದು ಈಗ ರೀಸೆಂಟಾಗಿ ಈಗುತ್ತೆ, ಇದನ್ನೇ ಬಿಟ್ಟಿರೋದು. ಆಗಾದ ಕೊನೆದ ಇದಿನ್ನೂ ಬಂದಿರಲಿಲ್ಲ ಅವಾಗ, ಅದನ್ನು ಬಿಟ್ಟಿದ್ದೀನಿ. ಅದು ಕರು ಹಾಕುತ್ತೆ ನೋಡಿ ಸರ್. ಅದನ್ನು ಬೇಕಾದ್ರೆ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಿರಲ್ಲ, ಅವಾಗ ತೋರಿಸ್ತೀನಿ ಕರ ಎಂಥದ್ದು ಬಿದ್ದೈತೆ ಅಂತ. ಅದು ರೀಸೆಂಟಾಗಿ ಒಂದು ಇದಿತ್ತು, ಸತ್ತೋಗ್ಬಿಡ್ತು. ಈಗ ತಿರ್ಗಾ ಮತ್ತೆ ಬ್ರೀಡ್ ಕೊಟ್ಟಿದ್ದೀವಿ, ಒಳ್ಳೆ ಕರ ಬೀಳ್ತವೆ ಸರ್. ಹಂಗಾಗಿ ಎಲ್ಲರೂ ಕಟ್ಟಿ ಉಳ್ಸೋಣ. ಯಾಕೆಂದರೆ ಇದನ್ನು ನಶಿಸಿ ಹೋಗ್ತಾ ಐತೆ, ಅದನ್ನೆಲ್ಲರೂ ಕಾಪಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಸರ್. ಈಗ ಎಲ್ಲರಿಗೂ ಯುವಕರಿಗೆ ನಾನು ಹೇಳೋದು ಇಷ್ಟೇ, ಒಂದು ಕಟ್ಟಿ ನಿಮ್ಗೆ ಆಮೇಲೆ ನೋಡಿ ಹೆಸರು ಬರಲಿಲ್ಲ ಅಂದರೆ ಆಮೇಲೆ ಹೇಳಿ ಅಷ್ಟೇ. ಈಗ ನನಗೇನು ಓರಿ ರುದ್ರೇಶ್ ಅಂತ ಏನು ಕರೀತಾರೆ, ಓರಿ ಇರೋದು ಕರೀತಾರೆ ಅಷ್ಟೇ ಸರ್. ಹಂಗೆ ಬಂದಿದ್ರಲ್ಲ? ಹ್ಞೂ ಬಂದಿದ್ವಿ. ಅವಾಗಲೂ ವಿಡಿಯೋ ಮಾಡಿದ್ದೀರಾ? ಫೋನ್ ಮಾಡಿದ್ರಾ? ನಂಬರ್ ಕೊಟ್ಟಿದ್ರಾ? ಹ್ಞೂ ನಂಬರ್ ಕೊಟ್ಟಿದ್ವಿ, ವಿಡಿಯೋ ಫೋನ್ ಮಾಡಿದ್ವಲ್ಲ. ಅಲ್ಲ, ಬೇರೆ ಯಾರು ಮಾಡಿದ್ರು. ದಾವಣಗೆರೆಯಿಂದಲೂ ಮಾಡಿದ್ರೆ. ಹ್ಞೂ, ಸರಿ, ಮಾಡ್ತಾರೆ ಬಿಡಿ. ಆಯ್ತು. ಚೆನ್ನಾಗಿದೆ ಓರಿ. ಹ್ಞೂ, ಆ ಓರಿ ಮಾತ್ರ ಚೆನ್ನಾಗೈತೆ. ಇದು ಚೆನ್ನಾಗುತ್ತೆ. ಇದು ಚೆನ್ನಾಗಿ ಎರಡಲ್ಲಾಗಲಿ ಇನ್ನೂ ಅಲ್ಲಾಗಿಲ್ಲ. ಇದು ಚೆನ್ನಾಗಿ ಬೆಳ್ಕೊಂತೈತಿ. ಎಷ್ಟು ಹೈಟ್ ಇದೆ. ಹ್ಞೂ, ಅದು ಆ ಓರಿ ಯಾರಾದ್ರೂ ಬೇಕಾದ್ರೆ ತಮಿಳ್ನಾಡವ್ರಿಗೆ ಹ್ಞೂ ಕಟ್ ಮಾಡೋದಕ್ಕೆ ಚೆನ್ನಾಗೈತೆ. ಸಖತ್ ಸ್ಪೀಡ್ ಐತೆ ಅದಕ್ಕೆ. ಒಟ್ಟು ಗಾಬರಿ ಐತಿ. ಮೇವು ಹಾಕೋದು, ನೀರು ಕುಡಿಸೋದು ಎಲ್ಲ ನೀವೇ ಮಾಡ್ತೀರಾ? ಹೌದು ಸರ್. ಇವರೆಲ್ಲ ಹೊರಗಡೆ ಹೋದಾಗೆಲ್ಲ ನಾನೇ. ಬೆಳಗ್ಗೆ ಟೈಮ್ ಬೂಸ ತಿಂಡಿ ಕೊಡೋದು ನಾನೇ, ಮಧ್ಯಾಹ್ನ ಕೊಡೋದು ನಾನೇ, ಇದು ಕ್ಲೀನ್ ಮಾಡೋದು ನಾನೇ. ಆಯಕ್ ಬರಲ್ವಾ? ಇಲ್ಲ ಅದು ಆಯಕ್ ಬರಲ್ಲ. ಇಲ್ಲ, ಅದನ್ನ ಹಿಡ್ಕೊಳ್ಳಲ್ಲ, ಇಬ್ರು ಹಿಡ್ಕೊಂತೀವಿ. ಇದನ್ನೊಬ್ಬಳೇ ಹಿಡಿತೀನಿ. ಇದೇನು ಸಾಪ್ ಹಾಂ, ಇದು ಸಾಧುವಾಗೈತೆ. ಒಟ್ಟಿನಲ್ಲಿ ನೀವು ಸೌಕರ್ಯ ಮಾಡೋದೆಲ್ಲ ನೀವೇ? ಹಾಂ, ಇದು ಒಂಥರ ಮಗು ಥರ. ಏನಿಲ್ಲ, ಏನು ಮಾಡಲ್ಲ. ಏನು ಮಾಡಲ್ಲ.
ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ ಓರಿ? ನಮ್ಮ ತಾತನ ಕಾಲದಲ್ಲೂ ಕಟ್ತಾ ಇದ್ವಿ, ಅವತ್ತಿಂದ ಬಿಟ್ಟಿಲ್ಲ. ಬಿಟ್ಟಿಲ್ಲ. ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಓರಿ ಜೊತೆ ಏನು ಮಾಡ್ತೀರಾ? ಬರೀ ಓರಿನ ಇದ್ರ ಜೊತೆ ಬೇರೆ ಕೆಲಸ ಇಲ್ಲ ಇಲ್ಲ ಬೇರೆ ಕೆಲಸನೂ ಐತೆ. ವ್ಯವಸಾಯ ಮಾಡಿ ವ್ಯವಸಾಯನೂ ಮಾಡ್ತೀವಿ, ಅಡಿಕೆ ಗಿಡ ಚೇಣಿನೂ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಚೆನ್ನಾಗಿ ಆಗಿ ಬಂದಿದೆಯಲ್ಲ ಓರಿ? ಚೆನ್ನಾಗಿ ಆಗ್ಬಂದಿದೆ. ಒಬ್ಬೊಬ್ರಿಗೆ ಇದ್ರಾಗ ದುಡಿಬೇಕು ಅಂತ ಏನಿಲ್ಲ, ಒಂಥರ ಶೋಕಿಗೆ ನಮ್ಮ ತಾತನ ಕಾಲದಿಂದಲೂ ಕಟ್ಟವ್ರೆ, ಅದೇ ಥರ ಹೋಗ್ಬೇಕು ಅಂತ ಹೇಳಿ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರಿ ಕೊಡ್ತೀರಾ ಓರಿ? ಬಂದು ಕೊಡ್ತೀವಿ, ಎರಡು ಕೊಡ್ತೀರಾ? ಎರಡೂ ಕೊಡ್ತೀವಿ. ನಿಮ್ಮ ನಂಬರ್ ಆಯ್ತಾ? ಅದೇ ಅದೇ ಸರಿ.